ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಎರಡನೇ ಹಂತದ ಈ ರಾಜ್ಯ ಪ್ರವಾಸದ ಮೊದಲನೇ ದಿನದ ಕಾರ್ಯಕ್ರಮ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತಿರತಕ್ಕಂತ ಪಿರಿಯಾಪಟ್ಟಣ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಹಿರಿಯರು ಅನುಭವಿಗಳು ಆಗಿರತಕ್ಕಂತ ಮಾನ್ಯ ಮಾದೇವಣ್ಣ ಅವರೇ, ಈ ತಾಲೂಕಿನ ಮಾದೇವಣ್ಣರವರ ಸುಪುತ್ರರು, ಭವಿಷ್ಯದ ನಾಯಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಪ್ರಸನ್ನರವರೇ, ಮೈಸೂರು ಜಿಲ್ಲೆಯ ಮತ್ತೊಬ್ಬರು ಮಾಜಿ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರ ಜೊತೆಯಲ್ಲಿ ರಾಜಕಾರಣದ ಏಳು ಬೀಳುಗಳಲ್ಲಿ ಅವರ ಹೆಗಲಿಗೆ ಹೆಗಲು ಕೊಟ್ಕೊಂಡು ರಾಜಕಾರಣವನ್ನ ಕೂಡ ಬದಿಗಿಟ್ಟು ವೈಯಕ್ತಿಕವಾಗಿ ಒಂದು ಅತ್ಯಂತ ಸೌಹಾರ್ದಿತವಾದಂಥ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಹೇಶ್ ಅಣ್ಣರವರೇ, ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯ ಸಹೋದರ ಹರೀಶ್ ಗೌಡ್ರೆ, ವಿಧಾನ ಪರಿಷತ್ನ ಸದಸ್ಯರು ಮಂಜೇಗೌಡ್ರೆ, ವಿಧಾನ ಪರಿಷತ್ನ ಮತ್ತೊಬ್ಬರು ಸದಸ್ಯರು ವಿವೇಕಾನಂದರವರೇ, ಇತ್ತೀಚಿನ ದಿನಗಳಲ್ಲಷ್ಟೇ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಪಕ್ಷದ ಅತ್ಯಂತ ಪ್ರಾಮಾಣಿಕರಲ್ಲಿ ಒಬ್ಬರಾಗಿ, ಜೊತೆಯಲ್ಲಿ ಜಿಲ್ಲೆಯಲ್ಲಿ ಯಾವುದೇ ಸಣ್ಣ ಪುಟ್ಟ ವೈಮನಸ್ಸುಗಳು ಭಿನ್ನಾಭಿಪ್ರಾಯಗಳು ಇದ್ದಂಥ ಸಂದರ್ಭದಲ್ಲಿ ಅವೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ಆ ರಾಜಕೀಯ ಪ್ರಬುದ್ಧತೆ ಜೊತೆಯಲ್ಲಿ ಬಹುಶಃ ಅತ್ಯಂತ ಸೌಮ್ಯ ಸ್ವಭಾವದ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಅಶ್ವಿನ್ ಕುಮಾರಣ್ಣ ಅವರೇ, ಮತ್ತು ಮೈಸೂರು ಜಿಲ್ಲೆಯ ಮತ್ತೊಬ್ಬರು ಮುಖಂಡರು ಕುಮಾರಣ್ಣನ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ರವಿಯಣ್ಣ ಅವರೇ, ಇವತ್ತು ವೇದಿಕೆ ಮೇಲೆ ಸಾಕಷ್ಟು ಜನ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಮುಖಂಡರುಗಳು ಕೂತಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ನನ್ನ ಮಾತು ಪ್ರಾರಂಭ ಮಾಡಲಿಕ್ಕಿಂತ ಮುಂಚಿತವಾಗಿ ತಾಲೂಕಿನ ಹಾಗೂ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರಿಗೆ ದಯಮಾಡಿ ಕ್ಷಮೆನ ಕೋರ್ಲಿಕ್ಕೆ ಬಯಸ್ತೇನೆ. ಕಾರಣ, ನಾನು ಬೆಳಗ್ಗೆ 11 ಗಂಟೆಗೆ ಮೈಸೂರಿಗೆ ಬಂದೆ. ಹೋಗ್ತಾ ಮಾತನಾಡ್ತೇನೆ ನಮ್ಮ ತಂಬಾಕು ಬೆಳೆಗಾರರ ಸಮಸ್ಯೆಯನ್ನ ತಿಳಿತಾ ಇದ್ದಂಗೆ ನಾವು ಅಲ್ಲಿ ಹೋಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಒಂದು ರೈತ ಪರವಾದಂಥ ಒಂದು ಚಿಂತನೆ ಬದ್ಧತೆ ಇಟ್ಕೊಂಡು ಈ ಪಾರ್ಟಿಯನ್ನು ಕಟ್ಟಿದ್ದೇವೆ. ಹಾಗಾಗಿ ಅಲ್ಲಿ ಹೋಗಿ ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಹಾಗಾಗಿ ದಯಮಾಡಿ ತಾವು ಯಾರು ಕೂಡ ಮಾಧ್ಯಮದ ಮಿತ್ರರು ಅನ್ಯತಾ ಭಾವಿಸಬಾರ್ದು. ನನಗೆ ಗೊತ್ತು 4 ಗಂಟೆ ಆಗಿದೆ. ನಮಗೇನೋ 5 ಗಂಟೆಗಿಂತ ಮುಂಚೆ ಊಟ ಸಿಕ್ಕಿದ್ರೆ ನಮ್ಮ ಪುಣ್ಯ, ಸಿಕ್ಕಲಿಲ್ಲ ಅಂದ್ರೂ ಸಂತೋಷವೇ. ಆದರೆ ನಿಮಗೆ ಊಟಕ್ಕೂ ಕೂಡ ಇನ್ನೂ ಬಿಟ್ಕೊಡ್ಲಿಕ್ಕೆ ಆಗಿಲ್ವಲ್ಲ ಅಂತಕ್ಕಂಥದ್ದು ನನಗೂ ಒಳಗಡೆ ಮನಸ್ಸಿನಲ್ಲಿ ಕೊರಿತಾ ಇದೆ. ದಯಮಾಡಿ ಹಿರಿಯ ಮಾಧ್ಯಮದ ಸ್ನೇಹಿತರು ಕ್ಷಮೆ ಇರಲಿ. ವೇದಿಕೆ ಮುಂದೆ ನಾನು ಅವಾಗ್ಲಿಂದ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಬಹುಶಃ ಇವತ್ತಿನ ಈ ಒಂದು ಕಾರ್ಯಕ್ರಮ 11:30 12 ಗಂಟೆಗೆ ಕರೆ ಕೊಟ್ಟರು ಅಂತ ಅನ್ಕೊಳ್ತೇನೆ. 11:30 12 ಗಂಟೆಗೆ ಸೇರಿದಂತ ಕಾರ್ಯಕರ್ತ ಬಂಧುಗಳು ಇವತ್ತು ಒಂದು ಕುರ್ಚಿನೂ ಕೂಡ ಖಾಲಿಯಾಗಿಲ್ಲ ಅಂತಕ್ಕಂಥದ್ದಾದ್ರೆ ಬಹಳ ಜನ ಮಾತಾಡ್ಬೇಕಾದ್ರೆ ಇಲ್ಲಿ ಹೇಳ್ತಾ ಇದ್ರು, ಚಿನ್ನ ವಜ್ರ ಎಲ್ಲ ರೀತಿ ನಾನಾ ರೀತಿ ನಿಮ್ಮ ಪಕ್ಷದ ಬೆಳವಣಿಗೆಗೋಸ್ಕರ ನಿಮ್ಮ ತ್ಯಾಗ
ಪಕ್ಷದ ಬೆಳವಣಿಗೆಗೋಸ್ಕರ ಹಗಲು ರಾತ್ರಿ ಅಲ್ದಿರ ತಾವೆಲ್ಲರೂ ಕೂಡ ಶ್ರಮಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮತ್ತೊಬ್ರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, 20 ವರ್ಷದಲ್ಲಿ ಅಂದ್ರೆ 2 ದಶಕಗಳಲ್ಲಿ ಕೇವಲ ಒಮ್ಮೆ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ನೀವು ಶಾಸಕರನ್ನ ನೋಡಿರ್ತಕ್ಕಂಥದ್ದು. ಆದರೂ ಕೂಡ ಕಾರ್ಯಕರ್ತರಲ್ಲಿ ಒಳಗಡೆ ಒಂದು ಬೆಂಕಿ ಇದೆ. ಆ ಬೆಂಕಿ ಯಾವತ್ತು ಆರುತ್ತಪ್ಪ ಅಂದ್ರೆ ಮತ್ತೆ 2028ರಲ್ಲಿ ಪಿರಿಯಾಪಟ್ಟಣದಿಂದ ಜನತಾದಳ ಪಕ್ಷದಿಂದ ಶಾಸಕರನ್ನ ನೀವು ಹುಟ್ಟಾಕ್ತಕ್ಕಂಥ ದಿನ ಬಹುಶಃ ಒಂದು ಹಂತಕ್ಕೆ ನೀವೆಲ್ಲರೂ ತಣ್ಣಗಾಗ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಅಲ್ಲಿವರೆಗೂ ಬೆಂಕಿ ಉರಿತಾ ಇರಲಿ. ಯಾಕೆಂದ್ರೆ ದೀಪ ಬೆಳಗಬೇಕಾದ್ರೆ ನಮ್ಮ ಮೈಸೂರು ಜಿಲ್ಲೆ ನಾಯಕರು ನಾವೆಲ್ಲರೂ ಹೆಣ್ಮಕ್ಳನ್ನ ಕರೆಸಿ ಅವ್ರ ಮೂಲಕ ದೀಪ ಬೆಳಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಆ ಒಂದು ಶಕ್ತಿ ಇದೆ. ಹೆಣ್ಣು ಮಕ್ಕಳು ಬೆಳಗಿದ ದೀಪ, ಆ ದೀಪ ಎಷ್ಟು ಉರಿತಾ ಇತ್ತು ಅಂತ ನೋಡಿದ್ರೆ ಬಹುಶಃ ಆ ತಾಯಿ ಚಾಮುಂಡೇಶ್ವರಿಯ ಒಂದು ಶುಭ ಸಂಕೇತ ಇವತ್ತು ಹೆಣ್ಮಕ್ಳ ಮೂಲಕ ದೀಪ ಬೆಳಗುವ ಮೂಲಕ 2028ಕ್ಕೆ ದಯಮಾಡಿ ಯಾರು ಕೂಡ ಇನ್ನು 2 ವರ್ಷಗಳ ಕಾಲ ವಿಶ್ರಾಂತಿ ತಗೊಳ್ತಕ್ಕಂಥದಕ್ಕೆ ಸಮಯ ಇದೆ. ನನಗೂ ಸಮಯ ಇದೆ, ತಮಗೂ ಸಮಯ ಇದೆ. ಇಲ್ಲಿ ಬಸವರಾಜ ನಿನ್ನ ಹೆಸರು, ಆ ಸಲ್ಯೂಟ್ ಚೆನ್ನಾಗಿ ಹೊಡೆದ ಕಣ. ನೀನು ಸಲ್ಯೂಟ್ಗೆಲ್ಲ ನೀನು ಕುಮಾರಣ್ಣಗೆ ತಗೊಂಬಂದು ಒಂದು ಫೋಟೋ ಕೊಟ್ಟಲ್ಲ, ಅದಕ್ಕೆ ನಿನ್ನ ಹೆಸರು ಕೇಳ್ಕೊಂಡೆ ಅಲ್ಲೇ ಬಸವರಾಜ್ ಅಂತ ಗೊತ್ತಾಯ್ತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.